ಅದನ್ನು ಗಂಡ ಆದಂಥವನು ಇಷ್ಟೆಲ್ಲ ಮಾಡ್ತಾಳಲ್ಲ, ನಾನು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋಣ, ಈ ಥರದ್ದು ಕೇರಿಂಗ್ ಇತ್ತು ಅಂತ ಹೇಳಿದ್ರೆ ರಿಯಲಿ ಯು ಆರ್ ಲಕ್ಕಿ. ನಿಮಗೆ ಮತ್ತೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಮತ್ತೆ ನಿಮಗೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಆರ್ ಸೋ ಲಕ್ಕಿ. ಮೆಂಟಲಿ ಅವ್ರಿಗೆ ಟಾರ್ಚರ್ ಅನ್ನಿಸಿದಾಗ ಹೆಣ್ಣುಮಕ್ಕಳು ಕೇರ್ ಮಾಡ್ತಾರೆ ಅಥವಾ ಗಂಡು ಮಕ್ಕಳು ಕೇರ್ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಯು ಆರ್ ಲಕ್ಕಿ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಮನದ ಮಾತು ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಹುಡುಗ ಜೈ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸಂಗಾತಿಗಳು ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅಪ್ಪಿತಪ್ಪಿ ಈ ಮೂರು ಕೆಲಸ ಮಾಡ್ತಿದ್ರೆ, ಅಂದರೆ ಈ ಮೂರು ವಿಚಾರ ಅವರಲ್ಲಿದ್ದರೆ ನಿಜವಾಗ್ಲೂ ನೀವು ಲಕ್ಕಿಯೆಸ್ಟ್ ಪರ್ಸನ್. ಗಂಡ ಇರ್ಬೋದು ಹೆಂಡತಿ ಇರ್ಬೋದು. ಹಾಗಿದ್ಮೇಲೆ ಏನು ಅಂತ ತಿಳ್ಕೊಬೇಕಲ್ವಾ? ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಇನ್ನೊಬ್ರಿಗೆ ಶೇರ್ ಮಾಡಿ, ಅವ್ರಿಗೂ ವಿಚಾರ ಗೊತ್ತಾಗಲಿ ಅಂತ ನನ್ನ ಆಸೆ ಅಷ್ಟೇ. ಸಪೋರ್ಟ್ ಮಾಡ್ತೀರಾ ಅಂತ ಐ ಹೋಪ್ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ. ಫಸ್ಟ್ ಪಾಯಿಂಟ್, ಜಗಳ ಮಾಡ್ತಾರೆ ಅಂತ ಅನ್ಕೊಳ್ಳೋಣ. ಸೊ ಜಗಳ ಮಾಡಿದ ಮೇಲೆ ನಿಮಗೆ ಮತ್ತೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಮತ್ತೆ ನಿಮಗೆ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯು ಆರ್ ಸೋ ಲಕ್ಕಿ. ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ ಕಥೆಗಳಲ್ಲಿ 100ಕ್ಕೆ 99% ಅನ್ಕೊಳ್ಳೋಣ, ಎಷ್ಟೋ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಜಗಳ ಮಾಡಿ ಹೊಡೆದು ಬಡ್ದು ಬಿಸಾಕಿ ಹಂಗೆ ಹೋಗ್ತಾರೆ. ಬಟ್ ಜಗಳ ಅನ್ನೋದು ಇಟ್ಸ್ ಕಾಮನ್. ಜಗಳ ಮತ್ತು ಕೋಪ ಇವೆರಡೂ ಕಾಮನ್ ಆಗಿದ್ದೇ ಇರುತ್ತೆ, ಎಲ್ಲ ಸಂಸಾರಗಳಲ್ಲಿ ಇರುತ್ತೆ. ಅದ್ರ ಮೇಲೂ ಕೂಡ ನಿಮಗೆ ಪ್ರೀತಿ ತೋರಿಸಿದ್ರೆ ನಿಜವಾಗ್ಲೂ ಯು ಆರ್ ಎ ಲಕ್ಕಿ. ಆ ಥರದ್ದು ಬಹಳ ಕಡಿಮೆ ಮೆಂಟಾಲಿಟಿ ಆ್ಯಂಡ್ ಆ ಥರದೊಂದು ವ್ಯಕ್ತಿತ್ವ, ಆ ಥರದೊಂದು ಆಲೋಚನೆ ಇರತಕ್ಕಂಥ ಗಂಡ ಅಥವಾ ಹೆಂಡತಿ ನಿಮ್ಮ ಜೊತೆಗಿರೋದು ಲಕ್ಕಿ ಅಂತ ಅಂದ್ಕೊಳ್ಳೋಣ. ಹೊರಗಡೆ ಆ ಥರ ಇಲ್ಲ, ಬಿಕಾಸ್ ಎವ್ರಿ ಡೇ ನಾನು ಕೌನ್ಸಿಲಿಂಗ್ ಮಾಡ್ತಿದ್ದೀನಿ, ಆ ಥರ ಸಿಗೋದು ಭಾಳ ಕಡಿಮೆನೇ. ಫಸ್ಟ್ ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನೋಡೋಣ, ಕೇರಿಂಗ್ ಸ್ವಭಾವ. ನೋಡಿ, ಎಲ್ಲೋ ಒಂದು ಕಡೆಗೆ ಕೇರಿಂಗ್ ಸ್ವಭಾವ ಅಂತ ಹೇಳಿದ್ರೆ ನಿಮ್ಗೆ ಹುಷಾರಿಲ್ದಿರುವಾಗ ಅಥವಾ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ, ಎಲ್ಲ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳು ಫಿನಾನ್ಸಿಯಲಿ ಕುಗ್ಗಿದಾಗ ಅಥವಾ ಬೇರೆ ಇನ್ಯಾವುದೋ ಎಮೋಷ್ನಲಿ ಅಥವಾ ಮೆಂಟಲಿ ಅವ್ರಿಗೆ ಟಾರ್ಚರ್ ಅನ್ನಿಸಿದಾಗ ಹೆಣ್ಣುಮಕ್ಕಳು ಕೇರ್ ಮಾಡ್ತಾರೆ ಅಥವಾ ಗಂಡು ಮಕ್ಕಳು ಕೇರ್ ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಯಾರು ಲಕ್ಕಿ. ಭಾಳ ಕಡಿಮೆ ಈ ಥರ ಕೇರಿಂಗ್ ಸ್ವಭಾವ. ಶುರುವಾತಲ್ಲಿ ಕಾಮನ್ ಆಗಿ ಒಂದು ಮದುವೆಯಾಗಿ ಒಂದು 6 ಮಂತ್ 1 ಇಯರ್ ಕೇರಿಂಗ್ ಇದ್ದೇ ಇರುತ್ತೆ. ಅದಲ್ಲ, ಆಫ್ಟರ್ ದ 5 years 10 years ಸೊ ಈ ಥರದ್ದಾದ್ಮೇಲೂ ನಿಮ್ಮ ಕೇರಿಂಗ್ ಅಂದರೆ ಇಟ್ ಮೀನ್ಸ್ ನಿಮ್ಮನ್ನು ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಹೋಗ್ತಿದ್ದಾರೆ. ಎಕ್ಸಾಂಪಲ್, ಈಗ ಹೆಣ್ಮಕ್ಳು ಅಡುಗೆ ಮಾಡ್ತಿರ್ತಾರೆ, ಅಡುಗೆ ಮಾಡಬೇಕು, ಮತ್ತು ಪಾತ್ರೆ ಕ್ಲೀನ್ ಮಾಡಬೇಕು, ಮತ್ತು ಊಟಕ್ಕೆ ನೀಡಬೇಕು, ಮತ್ತು ಮಧ್ಯಾಹ್ನ ನೋಡ್ಕೋಬೇಕು ಅಡುಗೆ, ಮತ್ತು ಅದ್ರ ಮಧ್ಯೆ ಕೆಲಸ, ಬಟ್ಟೆ, ಪಾತ್ರೆ ಇವೆಲ್ಲ ಮಾಡ್ತಿರ್ತಾರೆ. ಅದನ್ನು ಗಂಡ ಆದಂಥವನು ಇಷ್ಟೆಲ್ಲ ಮಾಡ್ತಾಳಲ್ಲ, ನಾನು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡೋಣ, ಈ ಥರದ್ದು ಕೇರಿಂಗ್ ಇತ್ತು ಅಂತ ಹೇಳಿದ್ರೆ ರಿಯಲಿ ಯು ಆರ್ ಎ ಲಕ್ಕಿ. ಎಷ್ಟೋ ಗಂಡ ಹೆಂಡತಿ ಮತ್ತು ಇದಿಲ್ಲ. ಸೇಮ್ ಹೆಂಡತಿ ಏನಾದರೂ ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೆ ಕೇರಿಂಗ್ ನೀವು ಕೆಲಸ ಮಾಡ್ತಿರ್ತೀರಿ, ಏನೋ ನಿಮಗೆ ಲೈಕ್ ತಂಪು ಪಾನೀಯ ಥರ ಏನಾದ್ರು ಮಾಡಿಕೊಡೋದು, ಅಥವಾ ಕೆಲಸದಲ್ಲಿ ಬಂದು ಅವಳು ಅಡ್ಜಸ್ಟ್ಮೆಂಟ್ ಆಗಿ ಕೆಲಸ ಮಾಡುವಂಥದ್ದು, ಅಥವಾ ಅವಳು ಕೆಲಸ ಬಿಟ್ಕೊಂಡು ಈ ಥರದ್ದು ಕೇರಿಂಗ್ ಇದ್ದಾಗ ನಿಜವಾಗ್ಲೂ ಆರ್ ಲಕ್ಕಿಯೆಸ್ಟ್ ಪರ್ಸನ್ ಅಂತ ಹೇಳಬೇಕಾಗತ್ತೆ. ಸೊ ಎಷ್ಟೋ ಜನ ಇದೆಲ್ಲ ಇರುತ್ತೆ, ಬಟ್ ಸ್ಟಿಲ್ ಏನಂದರೆ ಅದರಲ್ಲೂ ಏನೋ ತಪ್ಪು ಹುಡುಕ್ತಿರ್ತಾರೆ. ಕೇರಿಂಗ್ ಮಾಡ್ತಾರೆ, ಎಲ್ಲ ಇರುತ್ತೆ, ಲಕ್ಕಿಯಾಗಿರ್ತಾರೆ ಅವರು, ಬಟ್ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ತೀರಲ್ಲ. ಹೊರಗಡೆ ಇನ್ನೊಬ್ಬರಿಗೆ ನೀವು ಬೇರೆಯವ್ರ ಮನೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ, ಅಯ್ಯೋ ನನ್ನ ಮನೆಯವ್ರು ಎಷ್ಟು ಬೆಟರ್ ಇದೆಯಲ್ಲಪ್ಪ, ಅವ್ರ ಮನೆ ಎಷ್ಟು ಜಗಳ ಕಿತ್ತಾಟ, ನನ್ನ ಗಂಡ ಆಗಿಲ್ಲ, ನನ್ನ ಹೆಂಡತಿ ಆಗಿಲ್ಲ, ನಿಮ್ಗೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಟೈಮ್ ಕೊಡ್ತಾ ಇದ್ದಾರೆ. ನೋಡಿ, ಎಷ್ಟೋ ಬ್ಯುಸಿ ಮಧ್ಯೆನೂ ನಿಮಗೆ ಟೈಮ್ ಕೊಡ್ತಾ ಇದೆ ಅಂದರೆ ನಿಜವಾಗ್ಲೂ ನಿಮ್ಮಂಥ ಲಕ್ಕಿ ಸಂಗಾತಿಗಳು ಯಾರೂ ಇಲ್ಲ. ಎಷ್ಟೋ ಬ್ಯುಸಿ ಮಧ್ಯೆನೂ ಕೂಡ ನಿಮಗೆ ಊಟಕ್ಕೆ ಕರ್ಕೊಂಡು ಹೋಗ್ತಾರೆ, ಕೆಲವೊಂದು ಸಲ ಸಿನಿಮಾಗೆ ಕರ್ಕೊಂಡು ಹೋಗ್ತಾರೆ, ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ಮನೇಲಿ ಬಂದಾಗ ನಿಮ್ಮ ಕೆಲಸದಲ್ಲಿ ಫ್ರೀ ಆಗ್ತಾರೆ. ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು, ನಿಮಗೆ ಸಮಯ ಕೊಟ್ಟು ಮಾತಾಡ್ತಾರೆ, ಇದು ಮಾಡ್ತಾರೆ, ಗೇಮ್ ಆಡ್ತಾರೆ. ಇದೆಲ್ಲ ಸ್ವಲ್ಪ ನೀವು ದಿನಾದೇ ಮಾಡಬೇಕಂತಲ್ಲ, ಸಣ್ಣ ಪುಟ್ಟ ಸಮಯ ಕೊಡ್ತಾ ಇದ್ರು ಅವರ ಟೆನ್ಷನ್ ಮಧ್ಯೆ ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು, ನಿಜವಾಗ್ಲೂ ಯು ಆರ್ ಲಕ್ಕಿಯೆಸ್ಟ್ ಕಪಲ್ಸ್ ಅಂತ ಹೇಳ್ಬೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಇನ್ನೂ ಬೇಕಲ್ಲ, ಏನು ಸಿಕ್ಕಿರುತ್ತೆ, ಎಷ್ಟು ಸಮಯ ಕೊಟ್ಟಿರ್ತಾರೆ, ಅದನ್ನು ಪ್ರೀತಿ ಎಂಜಾಯ್ ಮಾಡಿ, ರೈಟ್? ಯಾಕಂದರೆ ಬದುಕು ಅಂತ ಇದೆ, ದುಡಿಮೆ ಅಂತ ಒಂದು ಇರುತ್ತೆ, ಅದ್ರ ಮಧ್ಯೆ ಗಂಡ ಸಮಯ ಕೊಡ್ತಾನೆ ಅಂದರೆ ಹೆಣ್ಣು ಖುಷಿ ಪಡ್ಬೇಕು ಅದರಲ್ಲೇ. ಸಪೋಸ್ ಹೆಣ್ಣು ಕೂಡ ಆ ಥರ ಕೆಲಸ ಮಾಡಿ, ಮನೇಲಿ ಮಾಡಿ, ಎಲ್ಲ ಮಾಡಿ ಸಮಯ ಕೊಟ್ಟು ಗಂಡನ ಪ್ರೀತಿ ಮಾಡಿ ಗಂಡನ ಖುಷಿ ಪಡಬೇಕು. ಆ್ಯಕ್ಚುಲಿ ಇದು ಬೇಕಾಗಿರೋದು. ಎಷ್ಟೋ ಜನ ಏನಂದರೆ ಇದೆಲ್ಲ ಇರುತ್ತೆ ಬಟ್ ಕೊರಗ್ತಾ ಇರ್ತಾರೆ. ಅಲ್ಲ, ಕೆಲವ್ರ ಲೈಫ್ ನೋಡಿದಾಗ ನಿಮ್ಗೆ ಎಷ್ಟು 100 ಪಟ್ಟು ಬೆಟರ್ ದೆನ್ ಆಗಿರುತ್ತೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸಂಸಾರ, ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಒಂದು ಕತೆ. ಕೆಲವ್ರ ಕಥೆಗಳು ಕೇಳಿದ್ರೆ ಅಯ್ಯೋ ಬೇಡ, ನೀವು ಅದನ್ನು 1% ಅನುಭವಿಸೋಕ್ಕಾಗಲ್ಲ. ಇಷ್ಟು ಚೆನ್ನಾಗಿರೋದ್ರ ಮಧ್ಯೆ ಕೆಲವರು ನೆಮ್ಮದಿಯಾಗಿರಲ್ಲ, ಅಲ್ಲಿ ತಪ್ಪು ಹುಡುಗು ಜಗಳ ಮಾಡಿಕೊಂಡು ಮುನಿಸ್ ಮಾಡ್ಕೊಂಡು ದೂರ ಇರ್ತಾರೆ. ಅದೆಲ್ಲ ಇಷ್ಟು ಇದ್ದರೆ ನಿಜವಾಗ್ಲೂ ನನ್ನ ಪ್ರಕಾರ ನೀವು ಆರ್ ದ ಲಕ್ಕಿಯೆಸ್ಟ್ ಕಪಲ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋಗೆ ಸಣ್ಣದಾಗಿ ಲೈಕ್ ಮಾಡಿ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.